ತುಮಕೂರು ಜಿಲ್ಲೆಯಲ್ಲಿ ಎತ್ತಿನಹೊಳೆ ಯೋಜನೆಯನ್ನ ಆಗಸ್ಟ್ ಮಾಹೆಯೊಳಗೆ ಪೂರ್ಣಗೊಳಿಸಬೇಕೆಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ ಎತ್ತಿನಹೊಳೆ ರೈಲ್ವೆ, ಹೇಮಾವತಿ, ಕೆಐಎಡಿಬಿ, ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಎತ್ತಿನಹೊಳೆ ಯೋಜನೆಗಾಗಿ ಈವರೆಗೂ 2679 ಎಕರೆ ಭೂ ಸ್ವಾಧೀನವಾಗಿತ್ತು. ಯೋಜನೆಗೆ ಅವಶ್ಯವಿರುವ ಉಳಿದ 438 ಎಕರೆ ಭೂಮಿಯನ್ನ 4 ತಿಂಗಳೊಳಗಾಗಿ ಸ್ವಾಧೀನಪಡಿಸಿಕೊಂಡು ಎತ್ತಿನಹೊಳೆ ಯೋಜನೆಗೆ ಹಸ್ತಾಂತರಿಸಬೇಕೆಂದು ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂಜುನಾಥ ಜಿಎಸ್ ಅವರಿಗೆ ಸೂಚನೆ ನೀಡಿದರು. ಲಭ್ಯವಿರುವ ಅನುದಾನವನ್ನ ಭೂಮಾಲೀಕರಿಗೆ ಪಾವತಿಸಿ ಎತ್ತಿನಹೊಳೆ ಯೋಜನೆಯನ್ನ ಆಗಸ್ಟ್ ಮಾಹೆಯೊಳಗೆ ಪೂರ್ಣಗೊಳಿಸಬೇಕೆಂದು ಕಾರ್ಯನಿರ್ವಾಹಕ ಎಂಜಿನಿಯರ್ ಮುರಳೀಧರ್ ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಎತ್ತಿನಹೊಳೆ ಯೋಜನೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಮುರಳೀಧರ್ ಸಚಿವರಿಗೆ ಮಾಹಿತಿ ನೀಡುತ್ತಾ, ಯೋಜನೆಯಡಿ ಜಿಲ್ಲೆಯಲ್ಲಿ 150 ಕಿಲೋಮೀಟರ್ ಗುರುತ್ವ ಕಾಲುವೆಯನ್ನ ಹೊಂದಿದ್ದು, ಇದರಲ್ಲಿ 115 ಕಿಲೋಮೀಟರ್ ವರೆಗಿನ ಕಾಮಗಾರಿ ಮುಕ್ತಾಯವಾಗಿದೆ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೇಮಾವತಿ ಯೋಜನೆ, ಅದು ಕೂಡ ಬಹಳ ಹಳೆಯ ಯೋಜನೆ. ಹೇಮಾವತಿ ಪ್ರಾಜೆಕ್ಟ್ ಆಗಿ ಸುಮಾರು ವರ್ಷಗಳಾಗಿದೆ. ಅಲ್ಲಿ ಇನ್ನೂ ಸಬ್ಸಿಡರಿ ಆಗಬೇಕು. ಇನ್ನು ಲ್ಯಾಂಡ್ ಅಕ್ವಿಸಿಷನ್ಸ್ಗಳು ಕೆಲವೆಲ್ಲ ಆಗೇ ಇಲ್ಲ, ಹಾಗೆ ಕೆನಾಲ್ಗಳು ಮಾಡಿಕೊಂಡು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಒಂದು. ಜೊತೆಗೆ ಹೊಸದಾಗಿ ಲಿಫ್ಟ್ ಇರಿಗೇಷನ್ಸ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಅದು ಕುಣಿಗಲ್ ಇರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು. 4 ಯೋಜನೆ ಲಿಫ್ಟ್ ಇರಿಗೇಷನ್ನಲ್ಲಿ, ಶ್ರೀರಂಗ ಯೋಜನೆ ಅವೆಲ್ಲ. ಅದನ್ನು ಅಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅವೆಲ್ಲ ಇತ್ತೀಚೆಗೆ ಆಗಿರುವಂಥದ್ದು. ಅದನ್ನು ಕೂಡ ರಿವ್ಯೂ ಮಾಡಿದ್ವಿ. ಮತ್ತು ನಮ್ಮಲ್ಲಿ ಅಪ್ಪರ್ ಭದ್ರಾ ಯೋಜನೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೂಡ ಸುಮಾರು 160 ಎಕರೆ ಅಕ್ವಿಸಿಷನ್ ಆಗಬೇಕಾಗಿತ್ತು. ಅದನ್ನು ಕೂಡ ಈಗ ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ KIDB ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್, ಅಲ್ಲಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಎಕರೆ ಭೂಮಿನಲ್ಲಿ ನಾವು ಇಂಡಸ್ಟ್ರಿಯಲ್ ಹಬ್ ಅನ್ನು ಮಾಡಿದ್ದೇವೆ. 6 ಸ್ಟೇಜಸ್, 6 ಸ್ಟೇಜಿನಲ್ಲಿ 3 ಸ್ಟೇಜ್ ಕಂಪ್ಲೀಟ್ ಆಗಿದೆ. ಇನ್ನು 3 ಸ್ಟೇಜಿನಲ್ಲಿ ಅಕ್ವಿಸಿಷನ್ ನಡೀತಾ ಇದೆ ಮತ್ತು ಫಾರ್ಮೇಷನ್ನು ಅದೆಲ್ಲ ನಡೀತಾ ಇದೆ. ಅದರದ್ದು ಕೂಡ ರಿವ್ಯೂ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಗಳಿತ್ತು ಅದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಎತ್ತಿನಹೊಳೆ ಯೋಜನೆ ಕೂಡ, ಅದರಲ್ಲೂ ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿದೆ. ಮುಖ್ಯವಾಗಿ ಕೊರಟಗೆರೆ ಭಾಗದಲ್ಲಿ ಇಂಪೌಂಡಿಂಗಿಗೆ ಪ್ರಸ್ತಾಪ ಮಾಡಿದ್ರು. ಸುಮಾರು 5,000 ಎಕರೆಯಲ್ಲಿ ಅರ್ಧ ದೊಡ್ಡಬಳ್ಳಾಪುರ, ಅರ್ಧ ಕೊರಟಗೆರೆ, ಅಂದರೆ ತುಮಕೂರು ಜಿಲ್ಲೆಗೆ 2,500 ಎಕರೆ, ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ಲಿಗೆ 2,500 ಎಕರೆ. ಅದನ್ನು ಈಗ ಅವರು ಚೇಂಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ, ಲ್ಯಾಂಡ್ ಅಕ್ವಿಸಿಷನ್ಗೆ ರೇಟ್ ಕೊಡೋದ್ರ ಬಗ್ಗೆ ಮತ್ತು ಅಕ್ವಿಸಿಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದರು. ಇಷ್ಟೆಲ್ಲ ಇವತ್ತು ಸಭೆ ನಡೆದಿದೆ. ಇದನ್ನೆಲ್ಲ ಅವರು JCB ತೊಗೊಂಡೋಗಿ ಹೊರಸಾಕಿದ್ದಾರೆ. ಅವರಿಗೆ ಕನ್ವಿನ್ಸ್ ಮಾಡಿ ಆ ಫಾರ್ಮರ್ಸ್ಗಳಿಗೆ ಅವರಿಗೆ ಮನವೊಲಿಸಿ ಅವರಿಗೆ ನಾವು ಏನು ಕಾಂಪನ್ಸೇಷನ್ ಕೊಡ್ತೀವಿ ಅದೆಲ್ಲ ಕೊಡ್ತೇವೆ ಅಂತ ಹೇಳಿ ಮಾಡಿದ್ದಾರೆ. ಕೋರಾ ಹೋಬ್ಳಿನಲ್ಲಿ ಒಂದು ಕಡೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಅವರು ತಡ್ಕೊಂಡಿದ್ರು. ಅದನ್ನು ನಮ್ಮ SP ಅವರು ಮತ್ತು DC ಅವರಿಗೆ ಕನ್ವಿನ್ಸ್ ಮಾಡಿ ಅದನ್ನೆಲ್ಲ ತೆರವುಗೊಳಿಸಿದ್ದಾರೆ. ಅದು ಕ್ಲಿಯರ್ ಆಗ್ತದೆ. ಅದೇ ರೀತಿ ಬೇರೆ ಇನ್ನೂ 1-2 ಕಡೆ ಸಣ್ಣದು ಇದ್ದದ್ದನ್ನೆಲ್ಲ ಕ್ಲಿಯರ್ ಮಾಡಿದ್ರು. ಒಟ್ಟಾರೆ ಈಗ ಬೆಂಗಳೂರು, ತುಮಕೂರು, ರಾಯದುರ್ಗದವರೆಗೆ ಕಂಪ್ಲೀಟ್ ಅದು ಕೂಡ ಇದೆ. ಹೌದು. ಗೊತ್ತಿಲ್ಲ, ನಾವು ಕೂಡ ಕೇಳಿದ್ದೇವೆ. ನಮ್ಮ ಜಿಲ್ಲೆಗೆ ಹೆಚ್ಚು ಹಣ ಕೊಡಿ ಅಂತ ಕೇಳಿದ್ದೇವೆ, ಪ್ರಾಜೆಕ್ಟ್ಸ್ ಕೊಡಿ, ಹಣ ಕೊಡಿ ಅಂತ ಕೇಳಿದ್ದೇವೆ. ಅದು ನಿರೀಕ್ಷೆ ಇದೆ. ನಿರೀಕ್ಷೆ ಬಹಳ ಹೆಚ್ಚು ನಿರೀಕ್ಷೆನೇ ಇಟ್ಕೊಂಡಿದ್ದೀನಿ ನಾನು. ಅದು ಯಾವ ರೀತಿ ಆಗುತ್ತೆ ನೋಡಬೇಕು. ಈ ವರ್ಷ ನಾವು ಕಳೆದ ಬಾರಿ 3.7 lakh crores ಬಡ್ಜೆಟ್ ಇತ್ತು. ಈ ವರ್ಷ ನಾವು 4 ಲಕ್ಷ ಕೋಟಿಗೂ ಹೆಚ್ಚು ಬಡ್ಜೆಟ್ ಗಾತ್ರ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡ್ತಾರೆ ನೋಡಬೇಕು.
ಬೆಳಗ್ಗೆ ಕ್ರೀಡಾಪಟುಗಳು ಪೇ ಮಾಡಿರುವಂಥದ್ದು ಹಣ ಕಟ್ಟಿ ಮಾಡಿ ಒಂದು ಪೇ ಆ್ಯಂಡ್ ಪ್ಲೇ ಅಂತ ಹೇಳಿ ಈಗ ಹೊಸದಾಗಿ ಒಂದು ನೋಟಿಸೇ ಹಾಕಿದ್ದಾರೆ ಸರ್. ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳು ಜೊತೆಗೆ ವಾಕರ್ಸ್ ಎಲ್ಲರೂ ಕೂಡ ಏನಿಲ್ಲ, ಅದು ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂಸೆನ್ಸ್ ಮಾಡ್ತಾರೆ ಹಾಗೆ ಅಂತ ಹೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ, ಅದಕ್ಕೆ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ಇನ್ನೊಂದು ಪರಿಶಿಷ್ಟರ ಹಣನ ತಾರತಮ್ಯ ಮಾಡ್ತಾ ಇದ್ದೀವಿ, ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸುತ್ತೆ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಹೋರಾಟ ಮಾಡಲಿ. ಅವ್ರು ಮಾಡಬಾರ್ದು ಅಂತ ನಾವೇನು ಹೇಳಿಲ್ವಲ್ಲ. ಪರಿಶಿಷ್ಟ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರೊಂದು ಸ್ವಲ್ಪ ತಿರುಗಿ ನೋಡ್ಕೊಂಡ್ಬಿಟ್ರೆ ಬಿಜೆಪಿಯವರು ಸಾಕು. ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ, ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲ, ಇಡೀ ದೇಶದಲ್ಲಿ ಎಷ್ಟು ಪರ್ಸೆಂಟೇಜು ಹಣವನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. 50 ಲಕ್ಷ ಕೋಟಿ ಬಡ್ಜೆಟ್, 50 ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ 24% ಕೊಡಬೇಕು ಅಲ್ವಾ? ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕಿದ್ರೆ, ಆಲ್ ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಬಹುಶಃ ಇನ್ನು ಜಾಸ್ತಿನೂ ಆಗ್ಬೋದು ಅಥವಾ 1-2% ಕಡಿಮೆನೂ ಆಗ್ಬೋದು. ಯಾಕಂದರೆ ಉತ್ತರ ಭಾರತದಲ್ಲಿ ಟ್ರೈಬಲ್ ಇದು ಸಂಖ್ಯೆ ಜಾಸ್ತಿ ಇದೆ. ಎಲ್ಲಿ ಮಧ್ಯಪ್ರದೇಶದಲ್ಲಿರ್ಬೋದು, ಒರಿಸ್ಸಾದಲ್ಲಿರ್ಬೋದು, ಅಲ್ಲೆಲ್ಲ ಟ್ರೈಬಲ್ ಸಂಖ್ಯೆಗಳು ಜಾಸ್ತಿ ಇದೆ. ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಅಲ್ಲೆಲ್ಲ SC ಪಾಪ್ಯುಲೇಷನ್ ಜಾಸ್ತಿ ಇದೆ. ಪಂಜಾಬ್ನಲ್ಲಿ 35% ಪಂಜಾಬ್ನಲ್ಲಿ SCಗಳಿದ್ದಾರೆ. ಅದರಿಂದ ಇಡೀ ದೇಶದಲ್ಲಿ ಲೆಕ್ಕ ಹಾಕಿ ಅವರು ಅಷ್ಟು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕಾನೂನಲ್ಲಿದೆ, ಸಂವಿಧಾನದಲ್ಲೇ ಇದೆ. ಬಡ್ಜೆಟರಿ ಅಲೋಕೇಶನ್ ಶುಡ್ ಬಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಇದೆ. ಅದು ಕೊಡಬೇಕಲ್ಲ. ನಾವು ಮಾಡಿದ್ದೀವಿ, ನಾವು ಕಾನೂನು ತಂದೆ ಮಾಡಿದ್ದೀವಿ. ನಾವು ಎಲ್ಲಿವರೆಗೂ ಮಾಡಿದ್ದೀವಿ ಅಂದರೆ ಆ ಹಣ ಖರ್ಚು ಮಾಡದೇ ಇದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಹಣನ ಅಲೋಕೇಶನ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೀವಿ. ಅದನ್ನು ಅವ್ರು ಮಾಡ್ಬೋದು, ಅದಕ್ಕೆ ಉತ್ತರ ಬಿಜೆಪಿಯವರು ಕೊಡಬೇಕು. No political questions. No political questions. ಗೊತ್ತಿಲ್ಲ ನನಗೆ, ಇಷ್ಟೊಂದೆಲ್ಲ ದೊಡ್ಡ ಮಟ್ಟದ ನನಗೆ ಗೊತ್ತಿಲ್ಲ. ನಾನು ಪೊಲಿಟಿಕಲ್ ಕ್ವಶನ್ಸ್ಗೆ ಉತ್ತರ ಕೊಡಲ್ಲ. ರಾಜ್ಯದಲ್ಲಿ ಎಲ್ಲ ಕಡೆ ಸಂಜೆ ವೇಳೆಯಲ್ಲಿ ಇವು ಪುಂಡಾಟಿಕೆ ಮೆರೆಯೋದು, ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಅದೆಲ್ಲ ನಾವು ಬಹಳ ಕಠಿಣವಾದಂತ ಕ್ರಮ ತಗೊಳ್ತೀವಿ. ನಾನು ಹೇಳ್ತೀನಿ ಕೇಳಿ, ನಮಗೂ ಕೂಡ ಇದ್ರ ಅರಿವಿದೆ. ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಬಹಳ ಕಠಿಣವಾಗಿ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಾಗ್ಬೋದು ಅಥವಾ ಯಾವುದೇ ಪಟ್ಟಣದಲ್ಲೂ ಈ ವೀಲಿಂಗ್ ಮಾಡೋದು ಇದೆಲ್ಲ ಬಹಳ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಜೊತೆಗೆ ಈ ಏನು ಮದ್ಯವ್ಯಸನಿಗಳಿದ್ದಾರೆ, ಡ್ರಗ್ಸ್ ಇದೆ, ಅದನ್ನು ನಾವು ಡ್ರಗ್ಸನ್ನು ಇಡೀ ರಾಜ್ಯದಲ್ಲಿ ಡಿಕ್ಲೇರೇ ಮಾಡಿದ್ದೀವಿ. ನಾವು ಡ್ರಗ್ಸನ್ನು ನಿಲ್ಲಿಸ್ತೀವಿ ಅಂತೇಳಿ ನಾವು ಡಿಕ್ಲೇರೇ ಮಾಡಿದ್ದೀವಿ. ಅದು ಬಹಳ ಒಂದು ರೀತಿಯಲ್ಲಿ ಬಹಳ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಸಾವಿರಾರು ಕೆಜಿಗಟ್ಟಲೆ ನಾವು ಕಾನ್ಫಿಸ್ಕೇಟ್ ಮಾಡಿ ಹಿಡಿದಾಕಿದ್ವಿ, ಸುಟ್ಟಾಕಿದ್ವಿ. ಇಲ್ಲೇ ನಮ್ಮ ದಾವಸ್ಪೇಟೆನಲ್ಲಿ ಇನ್ಸಿನರೇಟರ್ ಇದೆ, ಅಲ್ಲೇ ಸುಟ್ಟಿದ್ದೀವಿ ಕೋಟ್ಯಾಂತರ ರೂಪಾಯಿ. ಬಟ್ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತೀವಲ್ಲ, ಪನಿಷ್ಮೆಂಟು ಆಗಿದೆ. ಬಹಳ ಕಡೆ ಪನಿಷ್ಮೆಂಟ್ ಆಗಿದೆ. ಕೆಲವರು ಈಗ ಫಾರಿನರ್ಸ್ ಇದ್ದಾರೆ, ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ಒಂದು 200 ಜನ ಡಿಪೋರ್ಟ್ ಮಾಡಿದ್ವಿ. ಅವ್ರವ್ರ ಎಂಬೆಸಿಗಳಿಗೆ, ಹೈಕಮಿಷನ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೇನಾದರೂ ಕೇಸ್ಗಳು ಅದು ಇದ್ರೆ ಅವ್ರನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸ್ತೀವಿ. ಆ ನಂತರ ಕೇಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರನ್ನ ಕಳಿಸ್ಬಿಡಿ. ಎಷ್ಟೋ ಜನ ಫಾರಿನರ್ಸು ಪಾಸ್ಪೋರ್ಟ್ ವೀಸಾ ಎಲ್ಲ ಇಲ್ಲದೆ ಬಂದ್ಬಿಡ್ತಾರೆ. ಬಂದು ಇಲ್ಲಿ ಸ್ಟೂಡೆಂಟ್ ವೀಸಾ ತೊಗೊಂಡ್ಬರ್ತಾರೆ, ವೀಸಾ ಮುಗಿದೋಗುತ್ತೆ, ಆ ಪೀರಿಯಡ್ ಮುಗಿದ್ರೂ ಇಲ್ಲೇ ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಮ್ಮಲ್ಲಿ FRRO ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರಿಗೆ ಹೇಳಿ ಅವರಿಂದ ಡಿಪೋರ್ಟ್ ಮಾಡಿಸ್ತೀವಿ.